ಬುಡಕಟ್ಟು ಸಂಸ್ಕೃತಿಯ ಆಚರಣೆಯಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಬುಧವಾರ ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿಯಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದ್ದರು. ಹೋಬಳಿಯ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ ಗ್ರಾಮದ ಆರಾಧ್ಯ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಜ್ಜನ ಬೋರಯ್ಯ ಮಾತನಾಡಿ, ಬುಡಕಟ್ಟು ಜನರು ಅತಿ ಹೆಚ್ಚು ಇರುವುದರಿಂದ ಗ್ರಾಮದ ಆರಾಧ್ಯ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಬುಡಕಟ್ಟು ಸಂಸ್ಕೃತಿಯಂತೆ 4 ದಿನಗಳ ಕಾಲ ಆಚರಿಸಲಾಗುತ್ತದೆ. ಎಲ್ಲರಿಗೂ ಒಳಿತನ್ನು ಬಯಸುವ ಜಾತ್ರೆ ಇದಾಗಿದ್ದು, ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜನ ಜಾನುವಾರುಗಳ ಆರೋಗ್ಯ ಮತ್ತು ಉತ್ತಮ ಮಳೆ ಬೆಳೆ ನೀಡಿ ಕಾಪಾಡಲಿ ಎಂದರು. ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಮಾತನಾಡಿದರು. ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ 2 ಗ್ರಾಮಗಳ ಗ್ರಾಮಸ್ಥರು ಆಚರಿಸುವ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಇದು ಎಂದರು. ಇದೇ ವೇಳೆ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ಚಳ್ಳಕೆರೆ ಕಾಟಪ್ಪನಹಟ್ಟಿ ಗ್ರಾಮದ ಜಬಲಿ ಮಂಜಣ್ಣ 70,000 ರೂಪಾಯಿಗಳಿಗೆ ಮುಕ್ತಿ ಬಾವುಟವನ್ನು ತಮ್ಮದಾಗಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಭೀಮನಕೆರೆ ಪಾಲಯ್ಯ, ಆರ್ ರಂಗಪ್ಪ, ಜಯಣ್ಣ, ಜೆಎಸ್ ಪಾಲಯ್ಯ, ಜಿಎಸ್ ಪ್ರದೀಪ್, ಪೂಜಾರಿ ಈರಣ್ಣ, ಹುಡೆಂ ಚಂದ್ರಣ್ಣ, ಟಿ ಚಂದ್ರಣ್ಣ, ಸಿಎಸ್ ಸೂರಯ್ಯ, ಜಿಎಂ ಜಯಣ್ಣ, ಗೌಡಗೆರೆ ಟಿ ರಂಗಪ್ಪ, ಎನ್ ಮಹಾಂತೇಶ್, ಜಿಟಿ ತಿಪ್ಪೇಸ್ವಾಮಿ ಸೇರಿದಂತೆ ಕಾಟವ್ವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಇದು ಕಾಟವನಹಳ್ಳಿ ಮತ್ತು ದಾಸರಗಿಡ್ಡನಹಟ್ಟಿ ಸೇರಿದ ಒಂದು ಗ್ರಾಮ ದೇವತೆ. ಇದು ಶ್ರೀ ದುರ್ಗಾಂಬಿಕೆ ದೇವ ಅಂತ. ಇದು ಸುಮಾರು ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಇದು ದೇವಿ. ಇದು ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರತಿಯೊಂದು ಈ ಕಡೆ ಎಲ್ಲ ಕಾಲರಾದಾಗ ಇಲ್ಲಿ ಬಂದಿರತಕ್ಕಂಥ ಈ ದೇವಿ ನೆಲೆಸಿದ್ದಾಗ ಆ ಕಾಲರ ಎಲ್ಲ ಕಡೆ ಎಲ್ಲ ಈ ಸತ್ತೋದಾಗ ಇಲ್ಲಿ ನಮ್ಮ ಊರಿನ ಜನ ಎಲ್ಲ ಚೆನ್ನಾಗಿದ್ರತ್ತ ಅವಾಗೆಲ್ಲ ಅಂತ ಹಿರಿಯರು ಹೇಳ್ತಿದ್ರು ನಮಗೆಲ್ಲ. ಇಷ್ಟು ಹೇಳಿ ನನ್ನ ನಮಸ್ಕಾರ. ಎಲ್ಲರಿಗೂ ಶ್ರೀ ದುರ್ಗಾಂಬಿಕಿ ದೇವಿ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ, ಪ್ರಸ್ತುತ ಸಾಲಿನಲ್ಲಿ ಈ ಒಂದು ಜಾತ್ರೆ ಜರುಗ್ತಾ ಇದೆ. ಈ ಜಾತ್ರೆಯ ಹಿನ್ನೆಲೆ ಈಗಾಗಲೇ ನಮ್ಮ ಚಿಕ್ಕಪ್ಪವರು ಹೇಳಿದ ಹಾಗೆ 100 ವರ್ಷಗಳಿಂದ ಏನು ಒಂದು ಕಾಲರಾ ಪ್ಲೇಗ್ ಅಂತ ಒಂದು ಭಯಾನಕ ಭೀಕರ ಕಾಯಿಲೆ ರೀಸೆಂಟಾಗಿ 2020ರಲ್ಲಿ ನಡೆದಂಥ ಕೋವಿಡ್ ಏನು ಕಾಯಿಲೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಈಗ ಎಲ್ಲ ಹಟ್ಟಿಗಳಲ್ಲಿ ಎಲ್ಲ ತಮ್ಮ ಹಳ್ಳಿಗಳನ್ನು ತೊರೆದು ಬೇರೆ ಬೇರೆ ಹಟ್ಟಿಗಳನ್ನು ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಜಾನುವಾರುಗಳು ಮತ್ತು ಸಾಮಾನ್ಯ ಜನರು ಏನು ಎಲ್ಲರೂ ಕೂಡ ಆರೋಗ್ಯವಾಗಿದ್ದರು ಅನ್ನೋದು ಒಂದು. ಅಂದರೆ ಈ ದೇವಿಯ ಕೃಪೆ, ಶ್ರೀ ದುರ್ಗಾಂಬಿಕಾ ದೇವಿ 100 ವರ್ಷಗಳಿಂದನೂ ಕೂಡ ಈ ಗ್ರಾಮವನ್ನು ಏನು ಪ್ರಾಣಿ ಪಕ್ಷಿಗಳನ್ನು ಈ ಊರಿನ ಒಂದು ಸಮುದಾಯವನ್ನು ಈ 2 ಗ್ರಾಮಗಳ ಜನರನ್ನು ಸಂರಕ್ಷಣೆ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿ ವರ್ಷದಂತೆ ಶಿವರಾತ್ರಿಯ ನಂತರ ಅಮಾವಾಸ್ಯೆಯ ಏನಾಗ್ತದೆ ಅದರ ನಂತರ ಈ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಎಲ್ಲರೂ ಜನರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿ ಎಲ್ಲರೂ ಒಕ್ಕಟ್ಟಾಗಿ ಒಂದು ಐಕ್ಯತೆ ಮತ್ತು ಎಲ್ಲರೂ ಕೂಡಿ ಬಾಳುವ ಒಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಈ ಹಬ್ಬವನ್ನು ಕೂಡಿ ಆಚರಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಹಬ್ಬ ಜರುಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ.